ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತೀನಿ. ಸೊ ಇವತ್ತು ನಾನು ಪಾಯಸ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ, ಹೆಸರುಬೇಳೆ ಪಾಯಸ. ಸೊ ಮೊದಲಿಗೆ ನಾನು ಬೆಲ್ಲದ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1 ಕಪ್ ಬೆಲ್ಲನ ನಾನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು 1-2-3 ಆಗುವಷ್ಟು ಏಲಕ್ಕಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಪೌಡರ್ ಮಾಡಿ ಹಾಕ್ಕೊತೀನಿ ಡೈರೆಕ್ಟಾಗಿ ಅಂತಂದರೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಪೌಡರ್ ಏನು ಮಾಡಿ ಜಾರಿಗೆ 1/2 ಕಪ್ ಆಗುವಷ್ಟು ಕಾಯಿನ ಹಾಕೊತಾ ಇದ್ದೀನಿ. ಸೊ ಇದನ್ನ ಪೂರ್ತಿಯಾಗಿ ನಾವು ಫೈನಾಗಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಫಸ್ಟ್ ನಾವು ಕಾಯಿನ ನೀಟಾಗಿ ರುಬ್ಬಿಟ್ಕೊಬೇಕು. 1-2 ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊತಾ ಇದ್ದೀನಿ. ಈಗ ನಾನು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ ಅಂತೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಗೋಡಂಬಿನ ಯೂಸ್ ಮಾಡ್ತಿಲ್ಲ, ಬಾದಾಮಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಬಾದಾಮಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಇದನ್ನು ಹುರ್ಕೊತಾ ಇದ್ದೀನಿ. ಹೆಚ್ಚಿಗೆ ಫ್ಲೇಮ್ ಇಟ್ಟಷ್ಟು ಬೇಗನೆ ಬೇಗ ಸಿದೋಗ್ಬಿಡುತ್ತೆ. ಸೊ ಬೇಗ ನಾವು ಕೇರ್ಫುಲ್ಲಾಗಿ ನೋಡ್ಕೊಬೇಕಾಗುತ್ತೆ. ಹೆಚ್ಚಿಗೆ ಬಿಸಿ ಮಾಡೋದೇನು ಬೇಕಾಗಿಲ್ಲ. ಬೇಳೆ ಒಂದು ಸ್ವಲ್ಪ ಬೆಂದಿದ್ದಾದಮೇಲೆ ನಾನು ಸ್ವಲ್ಪ ಸಬ್ಬಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದೇ ಸತಿ ಬೇಯ್ಕೊಳ್ಳಿ ಅಂತ ಹೇಳಿ ಸಬ್ಬಕ್ಕಿನೂ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾವೇನು ಹುರಿದಿಟ್ಕೊಂಡಿರ್ತೀವಲ್ವ ಶಾವಿಗೆ, ಅದನ್ನು ನಾವು ಆ್ಯಡ್ ಮಾಡ್ಕೊಬೇಕು. ಸಬ್ಬಕ್ಕಿ ಆಲ್ರೆಡಿ ನೆನೆಸಿಟ್ಟಿರೋದ್ರಿಂದ ಸ್ವಲ್ಪ ಬೇಗ ಬೇಯ್ಕೊಳ್ಳುತ್ತೆ ಅಂತ ಹೇಳಿ ಅದನ್ನು ಬೇಳೆ ಬೇಯಿಸಿದ್ದಾದಮೇಲೆ ನಾವು ಸಬ್ಬಕ್ಕಿನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಹೇಗಿದ್ರೂ ಶಾವಿಗೆ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಹುರಿದಿಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದನ್ನು ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಸೊ ಇದಿಷ್ಟನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ನಾವು ಏನು ಹಾಕಿದ್ವಿ ಸಬ್ಬಕ್ಕಿ ಮತ್ತು ಹೆಸರು ಕಾಳು ಎಲ್ಲ ಒಂದು ಕುದಿ ಬರೋ ಟೈಮ್ನಲ್ಲಿ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ವ ಕಾಯಿ, ಅದನ್ನು ನಾವು ಹಾಕೊಬೇಕಾಗತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಾಯಿನ ನೋಡ್ಕೊಬೇಕಾಗುತ್ತೆ, ಯಾಕಂತಂದರೆ ಇದು ಹೆಸರುಬೇಳೆ ಆದ್ರಿಂದ ಸ್ವಲ್ಪ ತಳ ಹಿಡಿಯೋದು, ಆ ಪಾತ್ರೆ ಬಂದು ತಳ ಹಿಡಿಯುತ್ತಾ ಇರುತ್ತೆ. ಸೊ ಹಾಗಾಗಿ ನಾವು ನೋಡ್ಕೊತಾ ಇರ್ಬೇಕು, ಅವಾಗ ನೋಡ್ಕೊಬೇಕಾಗತ್ತೆ. ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆಮೇಲೆ ಬೆಲ್ಲದ ಪಾಕನ ನಾವು ಸ್ವಲ್ಪನೇ ಬೆಲ್ಲದ ಪಾಕನ ಹಾಕೊಬೇಕು. ಹೀಗೆ ತಿರುಗಿಸ್ತಾ ಇರಬೇಕು ಅವಾಗವಾಗ. ಸೊ ಕೈ ಬಿಡದಂಗೆ ನಾವು ತಿರುಗಿಸ್ಬೇಕು. ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಬೇಕು. ಸೊ ಯಾರಿಗೆಲ್ಲ ಹಾಲು ಹಾಕೋದಕ್ಕೆ ಇಷ್ಟ ಇರುತ್ತೆ, ಮಿಲ್ಕ್ ಹಾಕೋದಕ್ಕೆ ಅವರು ಮಿಲ್ಕನ್ನು ಕೂಡ ಆ್ಯಡ್ ಮಾಡ್ತಾರೆ. ನಾನಿಲ್ಲಿ ಹಾಲನ್ನು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಹಾಗೆ ಮಾಡ್ತಾ ಇದ್ದೀನಿ. ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಬೆಲ್ಲ ಸ್ವಲ್ಪ ಜಾಸ್ತಿ ಸಿಹಿ ಇರುತ್ತೆ, ಕೆಲವೊಂದು ಅಷ್ಟು ಸಿಹಿ ಇರೋದಿಲ್ಲ. ಹಾಗಾಗಿ ನಿಮಗೆ ಸ್ವೀಟ್ ತಕ್ಕಂಗೆ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ.
ಹೆಸರುಬೇಳೆ ಅಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಎಲ್ರಿಗೂ ಗೊತ್ತೇ ಇರುತ್ತೆ. ಹಾಗೆ ಸಬ್ಬಕ್ಕಿ ಕೂಡ ತುಂಬ ಒಳ್ಳೆಯದು. ಸೊ ಬಾಡಿ ತಂಪಾಗುತ್ತೆ, ಎರಡೂ ಕೂಡ ತಂಪು ಆಗುವಂಥದ್ದು ನೇಚರ್ ಇದೆ. ಸೊ ಹಾಗಾಗಿ ಈ ಪಾಯಸನ ನಾವು ಮಾಡಿ ಅವಾಗವಾಗ ಕುಡಿಯೋದ್ರಿಂದ ಸೊ ಬಾಡಿ ತಂಪಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಜೊತೆಗೆ ಸಬ್ಬಕ್ಕಿ ಕೂಡ ಬೆಂದಿದೆ, ಜೊತೆಗೆ ಸಿಹಿ ಕೂಡ ಅದು ಹಿಡ್ಕೊಂಡಿರುತ್ತೆ. ಸೊ ಹಾಗಾಗಿ ಇವಾಗ ಇದು ಆಗಿದೆ. ಇದನ್ನ ಒಂದು ಬೌಲಿಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಹಾಗೂ ಬಾಡಿಗೆ ತುಂಬ ಬೇಕಾಗಿರೋವಂಥ ಒಂದು ಪಾಯಸ ರೆಡಿಯಾಗಿದೆ. ಸಬ್ಬಕ್ಕಿ ಮತ್ತು ಹೆಸರು ಬೇಳೆಯಿಂದ ಮಾಡಿರೋವಂಥ ಪಾಯಸ ರೆಡಿಯಾಗಿದೆ. ಸೊ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಕಡಿಮೆ ಅಂದರೂ ಕೂಡ ಒಂದು ತಿಂಗಳಲ್ಲಿ ಒಂದು ಸತಿ ಆದರೂ ನಾವು ಇದನ್ನು ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ.